ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಡಿಯೋ ಗುರು. ಈ ವಿಡಿಯೋದಲ್ಲಿ ಚಾಟ್ ಜಿಪಿಟಿನ ಕೇಳೋಣ, ಟಫೆಸ್ಟ್ ಬ್ರಾಂಚ್ ಯಾವುದು? CSE ನ, ECE ನ, ಟ್ರಿಪಲ್ ನ, ಮೆಕ್ಯಾನಿಕಲ್ ಅಥವಾ ಸಿವಿಲ್? ಸೊ ನಾನೊಂದು ಟೆಕ್ಸ್ಟ್ ಬರ್ತೀನಿ. ಹೇ ಚಾಟ್ ಜಿಪಿಟಿ, ಕ್ಯಾನ್ ಯು ಸೇ ವಿಚ್ ಇಂಜಿನಿಯರಿಂಗ್ ಬ್ರಾಂಚ್ ಇಸ್ ದ ಟಫೆಸ್ಟ್ ಬ್ರಾಂಚ್ ಇನ್ VTU ಯೂನಿವರ್ಸಿಟಿ ಅಂತ ಹಾಕ್ಬಿಟ್ಟು CSE, ECE, ಟ್ರಿಪಲ್ ಮೆಕ್ಯಾನಿಕಲ್ ಮತ್ತೆ ಸಿವಿಲ್ ಅಂತ ಹಾಕಿನಿ. ಸೊ ನೋಡೋಣ ಚಾಟ್ ಜಿಪಿಟಿ ಯಾವುದು ಟಫೆಸ್ಟ್ ಬ್ರಾಂಚ್ ಅಂತ ಹೇಳೋದು. ಓಕೆ, ನೋಡ್ತಿರ್ಬೋದು, ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಇನ್ VTU ಅಂತ ನಾವು ಹೇಳೋದಾದ್ರೆ, ದೇರ್ ಇಸ್ ನೋ ಅಫಿಷಿಯಲ್ ಡಿಕ್ಲೇರ್ ಟಫೆಸ್ಟ್ ಬ್ರಾಂಚ್, ಬಟ್ ಸಿಲೆಬಸ್, ಡೆಪ್ತ್, ಮ್ಯಾಥಮೆಟಿಕಲ್ ಲೋಡ್, ಲ್ಯಾಬ್ ಕಾಂಪ್ಲೆಕ್ಸಿಟಿ ಮತ್ತೆ ಓವರ್ ಆಲ್ ಪಾಸಸ್ ರೇಟ್ ಅಂತ ನಾವು ಹೇಳೋದಾದ್ರೆ TEEE ಅನ್ನೋದು ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಆಗಿರುತ್ತೆ. ಅದಾದ್ಮೇಲೆ ಸೆಕೆಂಡ್ ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಟಫೆಸ್ಟ್ ಬ್ರಾಂಚ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಸಿವಿಲ್. ಸೊ ಸಿವಿಲ್ ಟಫೆಸ್ಟ್ ಇಂಜಿನಿಯರಿಂಗ್ ಬ್ರಾಂಚ್ 4th ಪ್ಲೇಸ್ ಅಲ್ಲಿದೆ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಈಸಿಯೆಸ್ಟ್ ಕಂಪೇರ್ಡ್ ಟು ಅದರ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬಹಳ ಈಸಿಯೆಸ್ಟ್ ಬ್ರಾಂಚ್ ಆಗಿರುತ್ತೆ. ಸೊ ಬಹಳ ಜನಕ್ಕೆ ಕೋಡಿಂಗು ಮತ್ತೆ DBMS ಲ್ಯಾಬ್, OS ಇವೆಲ್ಲ ಸಬ್ಜೆಕ್ಟ್ಸ್ ಬಹಳ ಟಫ್ ಇರುತ್ತೆ ಅಂತ ಅನ್ಸುತ್ತೆ ಬಹಳ ಜನಕ್ಕೆ. ಬಟ್ ನೀವು ಕಂಪೇರ್ ಮಾಡಿದ್ರೆ ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, TEEE, ECE, ಸೊ ಇವೆಲ್ಲ ಟಫೆಸ್ಟ್ ಬ್ರಾಂಚ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು, ನೀವು ಇಮೇಜಸ್ ನೋಡ್ತಿರ್ಬೋದು, ಡಯಾಗ್ರಾಮ್ಸ್ ಇವೆಲ್ಲ ಬಹಳ ಕಷ್ಟ ಇರುತ್ತೆ. ಅಂಡ್ ಚಾಟ್ ಜಿಪಿಟಿ ಮುಖಾಂತರ ಕೂಡ ಆಸ್ ಪರ್ ಅಫಿಷಿಯಲ್ ಅಂತ ಎಲ್ಲಿ ಡಿಕ್ಲೇರ್ ಆಗಿಲ್ಲ, ಬಟ್ ಸಬ್ಜೆಕ್ಟ್ ವೈಸ್ ಅಂತ ನೋಡೋದಾದ್ರೆ ಎಲ್ಲ ಎ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ಫಸ್ಟ್ ಟಫೆಸ್ಟ್ ಬ್ರಾಂಚ್ ಬಂದ್ಬಿಟ್ಟು TEEE, ಅದಾದ್ಮೇಲೆ ECE, ಅದಾದ್ಮೇಲೆ ಮೆಕ್ಯಾನಿಕಲ್, ಅದಾದ್ಮೇಲೆ ಸಿವಿಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಬೇಕಿದ್ರೆ ನೀವು ನಿಮ್ಮ ಚಾಟ್ ಜಿಪಿಟಿ ಕೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.